ಗೈಸ್ ಇದೇ ಗಾಡಿ ಕೊಟ್ಟಿದ್ದಾರೆ, ಫೋಟೋ ತೆಗೆದು ಹಾಕಿದ್ದೀನಿ. ಸೊ ಗಾಡಿ ನಂಬರ್ ಕೂಡ ಹಾಕಿದ್ದೀನಿ. ಸೊ ಸಬ್ಮಿಟ್ ಮಾಡಿ ಸ್ಟಾರ್ಟ್ ಕೊಡೋಣ ಅಷ್ಟೇ. ಲೊಕೇಶನ್ ಬಂದ್ಬಿಟ್ಟು ಇಲ್ಲಿ ಯಾವುದೋ ಟ್ರಿಯೋ ಅಂತಲೇ ನೋಡಿ, ಟೋರೋ ಅಂತ ಏನೋ. ಇಲ್ಲಿ ಡ್ರಾಪ್ ಮಾಡಿ ಗಾಡಿ ಪಾರ್ಕ್ ಮಾಡೋಕ್ಕೆ ಜಾಗ ಇರಲಿಲ್ಲ, ಎಲ್ಲ ಫುಲ್ ಆಗಿದೆ. ಸೊ ಈ ಸೈಡಲ್ಲಿ ಪಾರ್ಕ್ ಮಾಡಿದ್ದೀನಿ. ಊಟ ಮಾಡಿರಲಿಲ್ಲ, ಬಂದಿದ್ದೀನಿ ಊಟ ಮಾಡ್ಕೊಂಡು. 12:55. ಸೊ ನೋಡಿ ತೋರಿಸ್ತೀನಿ, 12:55 ರಾತ್ರಿ ಆಯಿತಾ. ಇವಾಗ ಎಲ್ಲಿದ್ದೀನಿ ಅಂತಂದರೆ ವರ್ತೂರ್ ಹತ್ರ ಯಾವುದೋ ಒಂದು ಅಪಾರ್ಟ್ಮೆಂಟ್ ಇದು. ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು, ಕ್ಯಾಬ್ ಬುಕ್ ಮಾಡ್ತಾ ಅಂತ ಏರ್ಪೋರ್ಟ್ ಅದಕ್ಕೆ. ಸೊ ಹಂಗೆ ನನಗೆ ಪಿಕ್ ಮಾಡೋದು ನಾನು ಹಬ್ಬ ಉದ್ಗೆರೆ ಕ್ರಾಸ್ ಹತ್ರ. ಸೊ ಅಲ್ಲಿಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಇಲ್ಲ ವೆಯ್ಟ್ ಮಾಡ್ತಾಯಿದ್ದೀನಿ. ಅಮೌಂಟ್ ಬಂದ್ಬಿಟ್ಟು ತೋರಿಸ್ತೀನಿ ಒಂದು ನಿಮಿಷ ನಿಮಗೆ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನ ಮನೆಯಿಂದ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದ್ಬಿಟ್ಟು ತಾರೀಕು 6ನೇ ತಾರೀಕು ಶುಕ್ರವಾರ. ಸೊ ಟೈಮ್ ಬಂದ್ಬಿಟ್ಟು ಸಂಜೆ 6:20 ಆಯಿತಾ. ಸೊ ಇವತ್ತು ಏನಕ್ಕಪ್ಪ ಇಷ್ಟು ಲೇಟಾಗಿ ಶುರು ಮಾಡ್ತಾಯಿದ್ದೀನಿ ಅಂತ ಡ್ಯೂಟಿಗೆ ಹೋಗಿರಲಿಲ್ಲ. ಸೊ ನಮ್ಮ ಮನೆ ದಂಡಪಿಂಡ ಇದೆಯಲ್ಲ, ಈ ದಂಡಪಿಂಡಗೆ ಹುಷಾರಿರಲಿಲ್ಲ. ಸ್ವಲ್ಪ ಆಸ್ಪತ್ರೆ ಅಲ್ಲಿ ಇಲ್ಲಿ ತೋರಿಸ್ಬೇಕಿತ್ತು. ಬಟ್ ನಾಳೆನೂ ಕೂಡ ಆಸ್ಪತ್ರೆಗೆ ಹೋಗೋ ಪ್ರೋಗ್ರಾಮ್ ಎಲ್ಲ ಐತೆ. ಸೊ ಅದಕ್ಕೋಸ್ಕರ ಡ್ಯೂಟಿ ಮಾಡೋಕ್ಕಾಗಿಲ್ಲ ಬೆಳಗ್ಗೆ. ಅದಕ್ಕೆ ಇವಾಗ ಒಂದು ಡ್ಯೂಟಿ ಎತ್ಕೊಂಡಿದ್ದೀನಿ. ಸೊ ಹೊರಡಬೇಕು, ಟೈಮ್ ಇಲ್ಲ. ಮಾತಾಡ್ತಾ ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ. ಸೊ ಹೋಗ್ತಾ ನಿಮಗೆ ಯಾವ ಡ್ಯೂಟಿ ಏನು ಎಲ್ಲಿಗೆ ಎತ್ತ ಅನ್ನೋದು ನಿಮಗೆ ಈ ಒಂದು ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಗೈಸ್. ಸೊ ಬನ್ನಿ ಹೊರಡವ. ಟೈಮ್ 6:21 ತೋರಿಸ್ತೀನಿ, ನೋಡ್ಬೋದು 6:21. ಸೊ 7:20ಕ್ಕೆ ಬುಕ್ಕಿಂಗ್ ಇರೋದು. ಸೊ ಬನ್ನಿ ಹೊರಡವ. ಫಸ್ಟ್ ಏನಕ್ಕೆ ಕೂಡ ಲೇಸಿ ಪೇ ಅವರು ಇಲ್ಲಿ ಲೋನ್ ಅವ್ರ ಕಡೆ ಜಾಸ್ತಿ ಆಗೋಯ್ತು ಗೈಸ್. ಆದ್ರೆ ಅಮ್ಮವ್ರ ಮನೆಗೆ ಓದ್ತಿದ್ವಿ. ಹೋಗು ಅಲ್ಲ, ಆದ್ರೆ ಓದ್ತೀನಿ. ನಿಮ್ ಬೆಳಗ್ಗೆ ಬಂದು ಕರ್ಕೊಂಡು ಹೋಗ್ಬೇಕು. ನಮ್ಮ ಕೈಲೂ ನೋಡ್ಕೊಳಕ್ಕಾಗಿಲ್ಲ ಅಂದ್ರೆ ಓದ್ತೀನಿ. ನೋಡೋದು ಹಂಗೂ ತಲೆ ಕೆಟ್ಟು ಅಂದ್ರೆ ಅದಕ್ಕೆ ಹೋದ್ರು ಹೊಂಟೈತೆ ನಿಂಟು ಇದು ಮುಗಿಸ್ಕೊಂಡು. ನೋಡು, ಅವನೇನು ಲೇಟ್ ಆದ್ರೆ ನೋಡೋದು ಅದು ಅಷ್ಟೊಂದು ತಾಸಿನ ತೆಗ್ದಿಲ್ಲ ಅವನು ಅಂದರೆ. ಸರಿ, ನಾವು ಅಮ್ಮಗೆ ಫೋನ್ ಮಾಡ್ತೀವಿ. ಸರಿ ಬರಲ್ಲ. ಹುಷಾರಿಗೆ ಮಕ್ಕಳು ಹುಷಾರು. ನೋಡು. ಗೈಸ್ ಮಕ್ಕಳು ಮಲ್ಕೊಂಬಿಟ್ಟವ್ರೆ ಗೈಸ್, ಮಾತಾಡ್ಸ್ಕೊಳೋಣ ಅಂದ್ಕೊಂಡೆ. ಇಲ್ಲಬ್ಬ ಮಲಗವನೇ, ಇಲ್ಲಬ್ಬ ಮಲಗ ನೋಡಿ. ಸೊ ಮಲ್ಕೊಳ್ಳಿ. ಸೊ ಬನ್ನಿ ಹೊರಟದ. ಒಂದತ್ರ ಬುಕ್ ಇಟ್ಕೊಂಡಿರ್ತೀವಿ. ಕುತ್ಕೊಂಡು ಎಣ್ಸು ಕುತ್ಕೊಂಡಿದ್ದೆ ಬರಲಿಲ್ಲ ಅಂದರೆ ಅಮ್ಮನ ಕೇಳ್ತೀನಿ, ಅಲ್ಲರಿಗೂ ಬರ್ತಾಳೆ. ಸೊ ಬರ್ಲಕ್ಕನೆ ಪರ್ಸೆಲ್ಲ ಐತಲ್ಲ. ಗೈಸ್ ಬನ್ನಿ ಹೋಗೋಣ. ಟೈಮ್ ಹತ್ತತ್ರ 6:22 ಆಗೋಯ್ತದೆ. ಎಷ್ಟು ಟೈಮ್ ಆಗೋಯ್ತೆ ಗೈಸ್. ಪಿಕಪ್ ಲೊಕೇಶನ್ ಬಂದಿದ್ದೀನಿ. ಸೊ ಫ್ಲ್ಯಾಟ್ ನಂಬರ್ ಎಲ್ಲ ಹಾಕಿದ್ದಾರೆ. ಬಟ್ ಇಲ್ಲಿ ಬಂದಿದ್ದೀನಿ ಬೋಧಗೇರೆ ಮೇನ್ ರೋಡ್. 6:52 ರೀಚ್ ಟೈಮು. ಸೊ ನೋಡೋಣ, ಆಗಲೇ ಕಾಲ್ ಮಾಡಿದ್ರು ಅರ್ಜೆಂಟಿಗೆ ಕಸ್ಟಮರು. ಇದೇ ಗಾಡಿ ಕೊಟ್ಟಿದ್ದಾರೆ, ಫೋಟೋ ತೆಗೆದು ಹಾಕಿದ್ದೀನಿ. ಸೊ ಗಾಡಿ ನಂಬರ್ ಕೂಡ ಹಾಕಿದ್ದೀನಿ. ಸೊ ಸಬ್ಮಿಟ್ ಮಾಡಿ ಸ್ಟಾರ್ಟ್ ಕೊಡೋಣ ಅಷ್ಟೇ. ಟೈಮ್ ಬಂದ್ಬಿಟ್ಟು 7 ಗಂಟೆ ಸ್ಟಾರ್ಟ್ ಮಾಡ್ತಿರೋದು. ಸೊ ಇದೇ ಗಾಡಿ ಗೈಸ್. ಸೊ ನೋಡೋ ಎಲ್ಲ ಕರ್ಕೊಂಡು ಹೋಗ್ತಾರೆ. ಲೊಕೇಶನ್ ಕೊಟ್ಟಿದ್ದಾರೆ. 7 ಗಂಟೆ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಬೆಳಕಿದೆ, ಪರವಾಗಿಲ್ಲ. ಇಲ್ಲ ಬೂದಗೆರೆ ಹತ್ರ ಅಪಾರ್ಟ್ಮೆಂಟ್ ಇದೆಯಲ್ಲ, ಪ್ರೆಸ್ಟೀಜ್ ಇದು ಅಲ್ಲೇ. ಬಟ್ ಇದು 1 ವೇ ಗೈಸ್ ತೊಗೊಂಡಿರೋದು, 8 hour 1 ವೇ. ಸೊ ಹೊರಗಡೆ ಬಂದು ಕುತ್ಕೊಂಡಿದ್ದೀನಿ. ಸೊ ಅವರೆಲ್ಲ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೋದ್ರು, ಬಂದಿಲ್ಲ. ಸೊ ಲೊಕೇಶನ್ ಡ್ರಾಪ್ ಈಗ ಕರ್ಕೊಂಡು ಹೋಗ್ಬೇಕು. ಲೊಕೇಶನ್ ಬಂತು ಸಂಜಯ್ ನಗರದಲ್ಲಿ ಯಾವುದೋ ಪಬ್ ಇರಬೇಕು ಮೋಸ್ಟ್ಲಿ. ಸೊ 1 hour 12 minutes ತೋರಿಸ್ತೈತಿ, 30 ಕಿಲೋಮೀಟ್ರು ಈ ಲೊಕೇಶನಿಂದ. ನೋಡ್ರಿ 1 hour 12 minutes 30 ಕಿಲೋಮೀಟರ್ಸ್ಗೆ. ಸೊ ಕರ್ಕೊಂಡು ಹೋಗೋಣ. ಇಲ್ಲ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಯಾವುದೋ ಪಾರ್ಲರ್ ಇದೆ, ರೆಡಿ ಆಗಬೇಕು, ಕರ್ಕೊಂಡು ಹೋಗು ಅಂತಂದ. ಕರ್ಕೊಂಬಂದಿದ್ದೀನಿ. ಕಾಣಿಸುತ್ತೆ ಅಂತ ಅಂದ್ಕೊಳ್ತೀನಿ. ಫ್ಲ್ಯಾಶ್ ಲೈಟ್ ಆಫ್ ಮಾಡ್ತೀನಿ. ಅಪಾರ್ಟ್ಮೆಂಟ್ ಬಂದ್ಬಿಟ್ಟು ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಅಪಾರ್ಟ್ಮೆಂಟು. ಸೊ ಪಾರ್ಲರ್ ಬಂದ್ಬಿಟ್ಟು ಆ ಕಡೆ ಸೈಡ್ ಇರೋದು ಪಾರ್ಲರು. ಸೊ ಕರ್ಕೊಂಬಂದಿದ್ದೀನಿ. ವಿಷಯ ಏನಪ್ಪ ಅಂತ ಹೇಳಿದ್ರೆ ಕೇಳಿದೆ, ಸರ್ ಲಾಸ್ಟ್ ಡ್ರಾಪ್ ಲೊಕೇಶನ್ ಎಲ್ಲಿ ಅಂತ. ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 1 ಅಂತೆ. ಸೊ ಇಲ್ಲಿ ಆ್ಯಪಲ್ಲಿ ಮೆನ್ಷನೇ ಮಾಡಿರಲಿಲ್ಲ ತೊಗೊಳ್ಬೇಕಾರೆ ಆಯಿತಾ. ರಾಜಾಜಿನಗರ ಅಂತಲೇ ಹಾಕಿದ್ದು ಡ್ರಾಪ್ ಲೊಕೇಶನ್ನು. 1 ವೇ 8 hour ಪ್ಯಾಕೇಜ್ ಅಂತ ಇತ್ತು. ಸೊ ಫಸ್ಟ್ ಏನು ಮೆನ್ಷನ್ ಮಾಡಿದ್ರು ಎಲೆಕ್ಟ್ರಾನಿಕ್ ಸಿಟಿ ಡ್ರಾಪ್ ಲೊಕೇಶನ್ ಅಂತ ತೊಗೊಳ್ತಾನೆ ಇರಲಿಲ್ಲ. ಸೊ ಇವಾಗ ಕೇಳಿದ್ರೆ ಹಂಗಂತವನೆ. ಸೊ ನೋಡಬೇಕು. ಗಾಡಿ ಇಲ್ಲೇ ಇರೋದ್ರಿಂದ ವಾಪಸ್ ಅವನು ಏರ್ಪೋರ್ಟ್ಗೆಲ್ಲ ಹೋಗ್ಬೇಕಂತೆ. ಸೊ ಅಲ್ಲಿಂದ ವಾಪಸ್ಸು ಡ್ರಾಪ್ ಮಾಡ್ತೀನಿ ಇಲ್ಲೇ ಅಪಾರ್ಟ್ಮೆಂಟ್ಗೆ ಅಂತ ಹೇಳ್ದ. ಸೊ ನೋಡುವ ಗೈಸ್ ಎಷ್ಟೊತ್ತು ಮುಗಿಯತ್ತೆ ಏನು ಕತೆ ಅಂತ ಅಪ್ಡೇಟ್ ಮಾಡ್ತೀನಿ. ಸೊ ಊಟ ಗೀಟ ಎಲ್ಲ ಮಾಡಬೇಕು. ಇಲ್ಲ ಹೋಗಿದ್ರೆ 10 ನಿಮಿಷ ಬರ್ತೀನಿ ಅಂತ. ಇಲ್ಲಿಂದ ನೆಕ್ಸ್ಟು ಪಬ್ ಹತ್ರ ಎಲ್ಲ ಹೋಗ್ಬೇಕೇನೋ, ಕರ್ಕೊಂಡು ಹೋಗ್ಬೇಕು. ತಿರುಗಿ ಇಲ್ಲಿಂದ ಮನೆಗೆ ಹೋಗಿ ಮನೆಯಿಂದ ತಿರುಗಿ ರೆಡಿಯಾಗಿ ಅವನು ಮತ್ತು ಇನ್ನೊಂದು ಯಾರೋ ಬರ್ಬೋದು.
ಕರ್ಕೊಂಡು ಪಬ್ ಹತ್ರ ಹೋಗ್ಬೇಕು. ಸೊ ನೋಡುವ, ಅಪ್ಡೇಟ್ ಮಾಡ್ತೀನಿ ನಿಮಗೆ. ಸೊ ಗೈಸ್ ಡ್ರಾಪ್ ಮಾಡಿದೆ, ಲೊಕೇಶನ್ ಬಂದ್ಬಿಟ್ಟು ಇಲ್ಲಿ ಯಾವುದೋ ಟ್ರಿಯೋ ಅಂತನ ನೋಡಿ, ಟೋರೋ ಅಂತ ಏನೋ. ಇಲ್ಲಿ ಡ್ರಾಪ್ ಮಾಡಿ ಗಾಡಿ ಪಾರ್ಕ್ ಮಾಡೋಕ್ಕೆ ಜಾಗ ಇರಲಿಲ್ಲ, ಎಲ್ಲ ಫುಲ್ ಆಗಿದೆ. ಸೊ ಈ ಸೈಡಲ್ಲಿ ಪಾರ್ಕ್ ಮಾಡಿದ್ದೀನಿ, ಊಟ ಮಾಡ್ಕೊಂಬರೋಣ. ಟೈಮ್ ಬಂದ್ಬಿಟ್ಟು 9:20. ಬನ್ನಿ ಗೈಸ್ ಊಟ ಮಾಡ್ಕೊಂಬರೋಣ, ಇಲ್ಲಿಂದ ಬರೋದು ಲೇಟ್ ಆಗುತ್ತೆ ಅನ್ಸುತ್ತೆ. ಊಟಕ್ಕೆ ಬಂದು ಈಗ ಊಟ ಮಾಡ್ಕೊಂಡು ಹೋಗೋಣ ಅಂತಾರೆ. ಹತ್ತಿರ 9:30 ಆಯಿತು, ಊಟ ಮಾಡಿರಲಿಲ್ಲ, ಹೊಟ್ಟೆ ಇದೆ. ಬಂದಿದ್ದೀನಿ ಊಟ ಮಾಡ್ಕೊಂಡು. ಟೈಮ್ ಬಂದ್ಬಿಟ್ಟು ಎಷ್ಟು ಅಂತ ಹೇಳಿದ್ರೆ 12:55. ಸೊ ನೋಡಿ ತೋರಿಸ್ತೀನಿ, 12:55 ರಾತ್ರಿ ಆಯಿತಾ. ಇವಾಗ ಎಲ್ಲಿದ್ದೀನಿ ಅಂತಂದರೆ ವರ್ತೂರ್ ಹತ್ರ ಯಾವುದೋ ಒಂದು ಅಪಾರ್ಟ್ಮೆಂಟ್ ಇದು ಆಯಿತಾ. ಸೊ ಅಲ್ಲಿ ಪಬ್ಬಿಂದ ಸಂಜಯ್ ನಗರದಿಂದ ಇಲ್ಲಿಗೆ ಕರ್ಕೊಂಬಂದಿದ್ದು. ಹತ್ತತ್ರ ಎಷ್ಟು ಟ್ರಾಫಿಕ್ ಇತ್ತು ಅಂದರೆ ಹತ್ತತ್ರ ಈ ಒಂದು ಯಾವುದು ಎಣ್ಣೂರು ರಿಂಗ್ ರೋಡ್ ತನಕ ಪೂರ್ತಿ ಟ್ರಾಫಿಕ್ ಇತ್ತು. ಸೊ ಆ ಟ್ರಾಫಿಕ್ಕಲ್ಲಿ ಬರೋ ಅಷ್ಟೊತ್ತಂತೂ ಸಾಕಾಗೋಯ್ತು ಅಂದ್ಕೊಳ್ಳಿ ನೈಟಲ್ವೇ. ಸೊ ನಿಮ್ಗೆ ಗೊತ್ತೇ ಇದೆ, ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ ಮೇಯ್ನ್ ರೋಡೆಲ್ಲ ಕ್ಲೋಸ್ ಮಾಡಿರ್ತಾರೆ ನೈಟ್ ಹೊತ್ತು. ಬರೀ ಸರ್ವಿಸ್ ರೋಡಲ್ಲಿ ಬಿಟ್ಟಿರೋದ್ರಿಂದ ಟ್ರಾಫಿಕ್ ಜಾಸ್ತಿ ಆಗಿತ್ತು. ಸೊ ಕರ್ಕೊಂಬಂದು ಇವಾಗ ವರ್ತೂರ್ ಹತ್ರ ಇದ್ದೀನಿ ಪ್ರೆಸೆಂಟು. 12 ಎಷ್ಟು ಹೇಳಿ ಟೈಮ್ ನಾನು 12:45 ಅಲ್ಲ, 12:56, ಅದತ್ರ 1 ಗಂಟೆ. ಸೊ ಇಲ್ಲಿಂದ ಎಷ್ಟು ಬರ್ತಾರೆ ಏನು ಕತೆ ಅನ್ನೋ ಗೊತ್ತಿಲ್ಲ. ಸೊ ಯಾವುದೋ ಒಂದು ಅಪಾರ್ಟ್ಮೆಂಟು ಕರ್ಕೊಂಬಂದು ಬಿಟ್ಟಿದ್ದೀನಿ. ಸೊ ನಿದ್ದೆ ಅಂತೂ ಹೆವಿ ನಿದ್ದೆ ಹೇಳ್ತಾಯಿದೆ ಗೈಸ್ ಆಯಿತಾ. ಸೊ ನೋಡುವ, ಇಲ್ಲಿಂದ ನೆಕ್ಸ್ಟು ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 1 ಕರ್ಕೊಂಡು ಹೋಗ್ಬೇಕಂತೆ. ಸೊ ಅದು ಲಾಸ್ಟು ಡ್ರಾಪ್ ಲೊಕೇಶನ್ನು. ಬಟ್ಟು ನಂಗೆ ಡ್ರಾಪ್ ಲೊಕೇಶನ್ ಗೊತ್ತಿರಲಿಲ್ಲ. ಸೊ ತಿರ್ಗಾ ಈ ಒಂದು ಪ್ಯಾಸೆಂಜರ್ ಏರ್ಪೋರ್ಟ್ಗೇನೋ ಹೋಗ್ಬೇಕಂತೆ, 6 ಗಂಟೆ 6:30 ಫ್ಲೈಟ್ ಏನೋ ಇದೆಯಂತೆ. ಸೊ ಹಂಗೆ ನನಗೆ ಬೋಧಗೆರೆ ಕ್ರಾಸ್ ಹತ್ರ ಎಲ್ಲಿ ಪಿಕ್ ಮಾಡಿದೆ ಸಂಜೆ. ಸೊ ಆ ಅಪಾರ್ಟ್ಮೆಂಟ್ ಹತ್ರ ಡ್ರಾಪ್ ಮಾಡಿಬಿಟ್ಟು ನಾನು ಹೋಗ್ತೀನಿ ಏರ್ಪೋರ್ಟ್ಗೆ ಅಂತ ಹೇಳಿದ್ರು. ಸೊ ನನಗೆ 2 ವೀಲರ್ ಕೂಡ ಅಲ್ಲೇ ಇರೋದ್ರಿಂದ ಸೊ ನೋಡೋಣ, ಡ್ರಾಪ್ ಮಾಡಿದ್ರೆ ಬೆಟರು. ಸೊ ಅಲ್ಲಿಂದ ಇನ್ನೊಂದು ಡ್ಯೂಟಿ ಯಾವುದೋ ಒಂದು ತೊಗೊಂಡಿದ್ದೀನಿ ಡ್ರೈವಲ್ಲಿ, ರಿಸರ್ವೇಷನ್ನು ಔಟ್ ಸ್ಟೇಷನ್ 12 hours ಮೈಸೂರಿಗೆ. ಹತ್ತಿರ 7:15 ಇರೋದು, 7:15 7:15 ಇರೋದು. ಸೊ ಬಟ್ ಅಸೈನ್ ಬಂದುಬಿಟ್ಟು 3 ಗಂಟೆ ಕೊಟ್ಬಿಟ್ಟಿದ್ದಾನೆ ಆಯಿತಾ. ಇದು ಮುಗಿಯೋದು ಎಷ್ಟು ಗಂಟೆಗೆ ಮುಗಿತಾನೆ ಏನು ಕತೆ ಗೊತ್ತಿಲ್ಲ. ಸೊ ಇದು ಮುಗಿದ್ಮೇಲೂ, ಈ ಟ್ರಿಪ್ ಮುಗಿದ್ಮೇಲೂ ಅಸೈನ್ ಹಂಗೆ ಕೊಟ್ಟರೆ ಹೋಗ್ತೀನಿ ಮಾರ್ನಿಂಗು, ಇಲ್ಲ ಅಂತೇಳಿದ್ರೆ ಈ ಒಂದು ಟ್ರಿಪ್ಗೆ ಎಂಡ್ ಮಾಡ್ತೀನಿ ಅಷ್ಟೇ. ಸೊ ನೋಡಿ ಗೈಸ್, ಯಾವುದೋ ಅಪಾರ್ಟ್ಮೆಂಟು ಒಳಗಡೆ ಕರ್ಕೊಂಬಂದಪ್ಪ, ದೊಡ್ಡ ಅಪಾರ್ಟ್ಮೆಂಟು ಅಂದ್ಕೊಳ್ಳಿ. ಒಳಗಡೆ ಬರ್ತಾನೆ ಕರ್ಕೊಂಡೆ ಒಳಗಡೆ ಬರ್ತಾನೆ ಇದು ಜೊತೆಗೆ ದೊಡ್ಡ ಅಪಾರ್ಟ್ಮೆಂಟು. ಅವ್ರು ಹೋಗಿ ಅಲ್ಲಿ ಕೂತಿದ್ದಾರೆ, ಕಾಣಿಸಲ್ಲ ಅನ್ಸುತ್ತೆ ನೋಡಿ, ಅಲ್ಲಿ ಇಬ್ಬರು ಕೂತಿದ್ದಾರೆ ನೋಡಿ ಅಲ್ಲಿ. ಸೊ ಈಗ ಕೂತಿದ್ದಾರೆ, ಮಾತಾಡ್ಕೊಂಡು ಬರ್ತಾರೆ ಅಷ್ಟೇ, ಮನೆಗೇನೆ ಇಲ್ಲಿ ಹೋಗಲ್ಲ. ವಯಸ್ಸು ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು, ಕ್ಯಾಬ್ ಬುಕ್ ಮಾಡ್ತಾರಂತೆ ಏರ್ಪೋರ್ಟಿಗೆ ಹೋಗೋದಕ್ಕೆ. ಸೊ ಹಂಗೆ ನನಗೆ ಪಿಕ್ ಮಾಡೋದು ನಾನು ಬೋಧಗೆರೆ ಕ್ರಾಸ್ ಹತ್ರ. ಸೊ ಅಲ್ಲಿಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದರು. ಸೊ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ 25 minutes ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಇನ್ನೊಂದು ಬುಕ್ಕಿಂಗ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ, ಅದೇ ಹೇಳಿದ ನಿಮಗೆ ಆಗಲೇ. ಸೊ ಇದೆ ನೋಡೋಣ, ಇನ್ನೂ 2:25 ಟೈಮು, 3:15 ಇರೋದು ಅದೇನು ನೋಡೋಣ ಗೈಸ್. ನಿದ್ದೆ ಬರೋ ಹಿಡಿತೈತಿ, ಏನು ಮಾಡೋದು, ಹೋಗೋದ ಬೇಡ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇಲ್ಲೇ ರಿಸೆಪ್ಷನ್ ಕೂರಿಸಿದ್ದಾರೆ, ಕೂತ್ಕೊಂಡಿದ್ದೀನಿ ಆರಾಮಾಗಿ. ಗೈಸ್ ಡ್ರಾಪ್ ಆಯಿತು, ಇದು 2:15. ಸೊ ಡ್ರಾಪ್ ಮಾಡಿದ್ದೀನಿ, ಟೋಟಲು 7 hours. ಅಮೌಂಟ್ ಬಂದ್ಬಿಟ್ಟು ತೋರಿಸ್ತೀನಿ ಒಂದು ನಿಮಿಷ ನಿಮಗೆ ನೋಡಿ, 1825 ರೂಪಾಯಿ ಕ್ಯಾಶ್ ಕಲೆಕ್ಷನ್ನು. ಬಟ್ ನನಗೆ ಅದನ್ನು ಕೊಟ್ಟಿರೋದು ಬಂದ್ಬಿಟ್ಟು 1276 ಪ್ಲಸ್ ಇದು ಯಾವುದೋ ಪರ್ ಟ್ರಿಪ್ ಇನ್ಸೆಂಟಿವ್ ಅಂದ್ಬಿಟ್ಟು 50 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಾನೆ. 1300 ಚಿಲ್ಲರೆ ಹತ್ತಿರ 8 hourಗೆ. ಸೊ 2:15. ಸೊ ಇಲ್ಲಿಂದ ನನಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಕ್ಯಾಬ್ ಬುಕ್ ಮಾಡ್ಕೊಂಡು ಏರ್ಪೋರ್ಟ್ಗೆ ಹೋಗ್ತೀನಿ ಅಂತ ಹೇಳಿದ್ರು. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ, ಒಂದು 25 minutes ವೆಯ್ಟ್ ಮಾಡಿ ಹೋಗ್ಬಿಟ್ಟು ಡ್ರಾಪ್ ಮಾಡ್ತೀನಿ ಅಂತ. ಗೈಸ್ ಇಲ್ಲಿ ಡ್ರಾಪ್ ಮಾಡಿದ್ರು ಅಪಾರ್ಟ್ಮೆಂಟ್ ಹತ್ರ, ಪಿಕ್ ಮಾಡಿದ್ ನಾನು ಅಲ್ಲಿ ಲೊಕೇಶನು. ಸೊ ಬಂದಿದ್ದೀನಿ, ಹೋಗಿ ಹೊರಡೆ ಹೋಗ್ಬಿಟ್ಟು ಗಾಡಿ ಎತ್ಕೊಂಡು ಹೊರಡ್ಬೇಕು ಗೈಸ್. ಟೈಮ್ ಬಂದ್ಬಿಟ್ಟು 3:51. ಸೊ ನೋಡ್ಬೋದು. ಸೊ ಬನ್ನಿ ಹೋಗೋಣ, ಹೋಗಿ ಬೇಗ ಸ್ವಲ್ಪ ಮಲಗಬೇಕು ಗೈಸ್. ಮಲಗಿದ್ದೆದ್ದು ಗೈಸ್ ಬಂದೆ, ಇಲ್ಲಿ ಪಿಕ್ ಮಾಡಿದ್ನಲ್ಲ ಸಂಜೆ ಅಪಾರ್ಟ್ಮೆಂಟು ಬೋಧಗೆರೆ ಕ್ರಾಸ್ ಹತ್ರ.
ಸೊ ಟೂ ವೀಲರನ್ನು ಇಲ್ಲಿ ನಿಲ್ಲಿಸಿದ್ದೆ. ಸೊ ಒಳಗಡೆ ಎಂಟ್ರಿ ಮಾಡಿಸಿ ತಿರ್ಗಾ ಇಲ್ಲಿ ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಗೈಸ್ ಒಳಗಡೆ. ಸೊ ಹೋಗ್ತಾ ಇದ್ದೀನಿ. ಸೊ ಗಾಡಿ ಎತ್ಕೊಂಡು ಹೊರಡ್ತೀನಿ. ಸೊ ತಿರ್ಗಾ ಇನ್ನೊಂದು ಬುಕ್ಕಿಂಗ್ ಎತ್ಕೊಂಡಿದ್ದೀನಿ ಮೈಸೂರ್ದು. ಸೊ ಅದು 7 ಗಂಟೆಗೆ ಪಿಕಪ್ ಇರೋದು. ಹೋಗ್ಬೇಕು ಗೈಸ್ ಆಯಿತಾ. ಸೊ ಮನೆಗೆ ಹೋಗಿ ಸ್ವಲ್ಪ ವಾಶ್ರೂಮ್ಗೆಲ್ಲ ಹೋಗಿ ಟೀ ಮಾಡ್ಕೊಂಡು ಕುಡಿದು ಸ್ವಲ್ಪ ಹೊತ್ತು 1 ಅವರ್ ನಿದ್ದೆ ಮಾಡಿ ಹೊರಡ್ತೀನಿ. ಸೊ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಬಗ್ಗೆ ಏನು ಅನಿಸ್ತು ನಾನು ಕಮೆಂಟ್ ಮಾಡೋದನ್ನು ಮರಿಬಿಡಿ ಗೈಸ್. ನಾಳೆ ಮೈಸೂರು ಡ್ಯೂಟಿದು ವ್ಲಾಗ್ ಬರುತ್ತೆ, ಮಿಸ್ ಮಾಡಿಬಿಡಿ.